ಚೆನ್ನಾಗಿ ಮಾಡಿದ್ದಾರೆ. ಪಾಪ ಮೂರ್ತಿಯವರು ಮತ್ತು ಕನ್ನಡಪರ ಸಂಘಟನೆಯವರೆಲ್ಲ ಸೇರಿ ಒಂದು ಒಳ್ಳೆ ಕತೆ ಹೇಳಲಿಕ್ಕೆ ಹೊರಟಿದ್ದಾರೆ. ಚೆನ್ನಾಗಿ ಬಂದಿದೆ ಸಿನಿಮಾ. ಕನ್ನಡಿಗರು ಇಂಥ ಸಿನಿಮಾಗಳನ್ನ ತುಂಬ ನೋಡಿ ಅವ್ರನ್ನ ಆಶೀರ್ವಾದ ಮಾಡಿದ್ರೆ ಇನ್ನಷ್ಟು ಸಿನಿಮಾಗಳನ್ನ ತೆಗೀಲಿಕ್ಕೆ ಅವ್ರಿಗೆ ಒಂದು ಧೈರ್ಯ ಬರುತ್ತೆ, ಬಲ ಬರುತ್ತೆ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಇಷ್ಟ ಆಯ್ತು ಸರ್? ಇಲ್ಲ, ಒಂದು ಒಳ್ಳೆ ಲವ್ ಸ್ಟೋರಿ ಚೆನ್ನಾಗಿದೆ. ಒಂದು ಸ್ಟೋರಿ ತುಂಬ ಚೆನ್ನಾಗಿದೆ. ಒಂದು ಹಿಂದಿನ ಕಾಲದ ಒಂದು ಸ್ಟೋರಿನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ನೋಡ್ಬೋದು, ಚೆನ್ನಾಗಿದೆ. ಮೊದಲಿಗೆ ನಮ್ಮ ಕನ್ನಡಿಗರಿಗೆ ಕೇಳ್ಕೊಳ್ಳೋದಿಷ್ಟೇ, ಫಸ್ಟು ಕನ್ನಡ ಸಿನಿಮಾನ ನೋಡಿ ಅಂತ. ಏನಂದರೆ ಈ ಕಥೆಯಲ್ಲಿ ತುಂಬ ಅರ್ಥಪೂರ್ಣವಾಗಿದೆ. ಒಂದು ಹಿಂದಿನ ಕಾಲದ ಒಂದು ರಾಜರಿಂದ ಹಿಡಿದು ಇವತ್ತುವರೆಗೂ ಏನು ಒಂದು ಅರ್ಥಪೂರ್ಣವಾಗಿದೆ. ಎಲ್ಲರೂ ದಯವಿಟ್ಟು ಈ ಸಿನಿಮಾನ ಒಂದ್ಸಾರಿ ನೋಡಿ, ತುಂಬ ಚೆನ್ನಾಗಿದೆ. ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನೀವೆಲ್ಲರೂ ಒಂದ್ಸತಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ, ನೋಡ್ಬೋದು, ಖುಷಿ ಆಗುತ್ತೆ. ಚೆನ್ನಾಗಿತ್ತು, ಹಿಸ್ಟಾರಿಕಲ್. ನನಗೆ ಕತೆ ತುಂಬ ಇಷ್ಟ ಆಯಿತು. ಮೂವಿ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ. ನೋಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಇಷ್ಟೆಲ್ಲರಿಗೆ ಒಳ್ಳೆ ಫಿಲಮ್ ಇದು. ಕನ್ನಡ ಫಿಲಮ್ ಈ ಥರ ಮಾಡಬೇಕು, ಚೆನ್ನಾಗಿದೆ. ಕೆ.ವಿ. ಮೂರ್ತಿಯವ್ರನ್ನೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದ ನೀಲೇಶ್ ಗೌಡರು ಕೂಡ ಸೂಪರಾಗಿ ಮಾಡಿದ್ದಾರೆ. ಈ ಥರ ಮೂವಿ ಬರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಚೆನ್ನಾಗಿದೆ ಮೇಡಮ್, ಎಲ್ಲ ಇಷ್ಟ ಆಗಿದೆ. ಏನು ತೊಂದರೆ ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರವರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾವ ಥರ ಹೆಂಗಿರ್ಬೇಕು ಅನ್ನೋದು ಅವ್ರಿಗೊಂದು ಇದರಲ್ಲಿ ಫಿಲಮಲ್ಲೂ ತೋರಿಸ್ದಂಗೆ ಆಗಿದೆ. ಚೆನ್ನಾಗಿದೆ, ಒಳ್ಳೆ ದೇವ್ರದ್ದು ಚೆನ್ನಾಗಿದೆ, ಸೂಪರ್ ಆಗಿದೆ. ದೇವ್ರದ್ದು ಎಲ್ಲ ಇದೆ ಸರ್. ಸಿನಿಮಾ ಚೆನ್ನಾಗಿದೆ, ತುಂಬ ಹಿಸ್ಟಿಕಲ್ ಸ್ಟೋರಿ ಇದೆ. ಈ ಥರ ಸಿನಿಮಾಗಳು ಅಪರೂಪ ಬರ್ತಾ ಇರೋದು. ಹಾಗಾಗಿ ಜನ ಇಂಥ ಚಲನಚಿತ್ರಗಳನ್ನು ನೋಡಿ ನಮ್ಮ ಕನ್ನಡಿಗರು ಪ್ರೋತ್ಸಾಹಿಸಬೇಕು ಅಂತ ನನಗೆ ಈ ರೀತಿ ಮನವಿ ಮಾಡ್ತೀನಿ. ಇಲ್ಲಿ ನಾನು ಕಾಣ್ಪ ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಸ್ಟೋರಿ. ಫಿಲಮ್ ಮಾತ್ರ ನೋಡೋದಕ್ಕೆ ಮಾತ್ರ ಭಾಳ ಚೆನ್ನಾಗಿದೆ. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಬಟ್ ಹಳ್ಳಿ ಸ್ಟೋರಿ ಇದೆ, ಒಳ್ಳೆ ಲವ್ ಸ್ಟೋರಿ ಇದೆ, ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ. ಕೆ.ವೈ. ಮೂರ್ತಿಯವರು ಒಳ್ಳೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ನೀಲೇಶ್ ಗೌಡರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಿಲಮ್ಮು ಚೆನ್ನಾಗಿ ಮೂಡಿ ಬಂದಿದೆ. ಅದೆಲ್ಲ ಫ್ಯಾಮಿಲಿ ನೋಡ್ಬೋದು ಸರ್. ಓಕೆ ಸರ್, ಮೂವಿಗೆ ಎಷ್ಟು ರೈಟಿಂಗ್ಸ್ ಕೊಡ್ಬೋದು? ಮೇಡಮ್ ಒಂದು 100% ಕೊಡ್ಬೋದು. ಈ ಸಿನಿಮಾ ಹಳೆಯ ಇತಿಹಾಸದ ಒಂದು ರಾಜರ ಇತಿಹಾಸ ತೆಗೆದಿರೋದ್ರಿಂದ ಈ ಸಿನಿಮಾ ನೋಡೋದಕ್ಕೂ ಒಂದು ಅದ್ಭುತ ಇದೆ. ಮತ್ತು ರಾಜರ ಕಾಲದಲ್ಲಿ ಯಾವ ಥರ ಇದು ಮಾಡಿದರು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಸಂದೇಹ ಕೊಟ್ಟಿದ್ದಾರೆ. ಈ ಸಿನಿಮಾ 100 ದಿನ ಚೆನ್ನಾಗಿರಲಿ. ಈ ಸಿನಿಮಾಕ್ಕೆ ಮೇಡಮ್ ನಮಗೆ ಹೀರೋ ಪಾರ್ಟ್ ತುಂಬ ಇಷ್ಟ ಆಯಿತು. ಯಾಕಂದರೆ ಅವರು ಹಳೆ ಕಾಲದ್ದು ಇದು ತೆಗೆದ್ರಲ್ಲ, ಮಹಾರಾಜರ ಕಾಲದ್ದು ಇದು ತೆಗೆದಿದ್ದಕ್ಕೋಸ್ಕರ ನಮ್ಗೆ ಆ ಸಿನಿಮಾ ನೋಡೋದಕ್ಕೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ಸ್. ಕೃಷ್ಣಮೂರ್ತಿ ನನ್ನ ಕನ್ನಡ ಜನತೆಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತಿನ ದಿವಸ ಸಿಂಹಪುರಿಯ ಸಿಂಹ ಎಂಬ ಚಿತ್ರವನ್ನು ಭೂಮಿಕಾ ಥಿಯೇಟ್ರಲ್ಲಿ ಬಿಡುಗಡೆ ಮಾಡಲಾಯಿತು. ನಾವು ಮಾರ್ನಿಂಗ್ ಶೋ ನೋಡಿಕೊಂಡು ಈಚೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಮೂಡಿ ಬಂದೈತೆ. ಇಡೀ ಕರ್ನಾಟಕದ ನನ್ನ ಕನ್ನಡ ಜನ ನಮ್ಮನ್ನು ನೋಡಿ ಪ್ರೋತ್ಸಾಹಿಸಬೇಕಂತೇಳಿ ನಾನು ಈ ಮೂಲಕ ನಮ್ಮ ಮಾಧ್ಯಮ ಮಿತ್ರರೊಂದಿಗೆ ಈ ನಮ್ಮ ಸಂತೋಷವನ್ನು ಹಂಚಿಕೊಂಡು ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ ಆನಂದಿಸಿ ನಮ್ಮನ್ನು ಆಶೀರ್ವಾದಿಸಿ ನಮ್ಮ ಕನ್ನಡಕ್ಕೆ ಜಯವಾಗಲಿ ಅಂತೇಳಿ ಹಾರೈಸಿ. ಜೈ ಕರ್ನಾಟಕ, ಜಯ ಕರ್ನಾಟಕ. ಖುಷಿ ಆಗ್ತಿದೆ, ಯಾಕಂದರೆ ಈ ಥರ ಸಿನಿಮಾ ತುಂಬ ವರ್ಷಗಳಾದಮೇಲೆ ಕನ್ನಡಕ್ಕೆ ಬಂದಿರೋದು. ಅಂದರೆ ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋ ಸಿನಿಮಾ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಆಡಿಯನ್ಸ್ ಎಲ್ಲ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಸ್ಟೋರಿ ಲೈನ್ ಚೆನ್ನಾಗಿದೆ, ಕಂಟೆಂಟ್ ಇದೆ ಸಿನಿಮಾದಲ್ಲಿ. ದ ಮೇನ್ ಥಿಂಗ್ ಕಂಟೆಂಟ್ ಇದೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಆಡಿಯನ್ಸ್ ಸಾಂಗ್ಸ್ ಆಗಲಿ, ಫೈಟ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ಸರ್. ಫಸ್ಟ್ ಶೋ ನಾವು ಆಡಿಯನ್ಸ್ ಜೊತೆ ಕೂತ್ಕೊಂಡು ಭೂಮಿಕಾ ಥಿಯೇಟರಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗ್ತದೆ. ದಯವಿಟ್ಟು ಸಿನಿಮಾ ನೋಡಿ. ಹಾಗೆ ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಮ್ಯೂಸಿಕ್ ಈ ಸಿನಿಮಾದಲ್ಲಿ. ಎಲ್ಲರೂ ಅದೇ ಹೇಳ್ತಿದ್ದಾರೆ, ಸಾಂಗ್ಸ್ ಆರ್ ಅಮೇಝಿಂಗ್ ಅಂತ ಹೇಳ್ಬಿಟ್ಟು. ದಟ್ ಈಸ್ ಮೈ ಫೇವ್ರೆಟ್ ಪಾರ್ಟ್. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟು ಸಿನಿಮಾ ನೋಡಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಏನಿವತ್ತು ಸಿಂಹಪುರಿಯ ಸಿಂಹ ಎಂಬ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕೆ.ವಿ. ಮೂರ್ತಿಯವರ ಒಂದು ನಿರ್ದೇಶನ, ನಿರ್ಮಾಣ ಮತ್ತು ಅಭಿನಯ ಇವತ್ತು ಭೂಮಿಕಾ ಚಿತ್ರಮಂದಿರ ಮತ್ತು ರಾಜ್ಯಾದ್ಯಂತ ಒಂದು 60ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಮತ್ತು ಮಾಲ್ಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿದೆ. ಇವತ್ತು 10:30 ಇಲ್ಲಿ ಬಂದಾಗ
ಈ ಭೂಮಿಕಾ ಥಿಯೇಟ್ರ್ ಮುಂದೆಗಡೆ ಜನ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ಖುಷಿ ಆಯಿತು. ಕನ್ನಡ ಸಿನಿಮಾಗಳಿಗೆ ಜನ ಇನ್ನೂ ಪ್ರೀತಿ ತೋರಿಸ್ತಾರೆ, ಸಿನಿಮಾಗಳನ್ನ ನೋಡ್ಲಿಕ್ಕೆ ಬರ್ತಾರೆ ಅಂತ. ಸಿನಿಮಾ ಭಾರಿ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಥ್ರಿಲ್ಲಿಂಗ್ ಇದೆ, ಒಂದು ಸಸ್ಪೆನ್ಸ್ ಸಿನಿಮಾ. ಆಮೇಲೆ ಒಂದು ಆ ತಾಯಿ ಮುದ್ದಾಲಮ್ಮ ದೇವಿಯ ಒಂದು ಕತೆ ಇದು. ಹಾಗಾಗಿ ಮೂರ್ತಿಯವರು ಕಲಾವಿದರಲ್ಲಿ ಒಂದು 6, 7, 8 ಪೀಸ್ ಸಿನಿಮಾ ಮಾಡಿರ್ಬೋದು. ಆದರೆ ಈ ಸಿನಿಮಾದಲ್ಲಂತೂ ಮುದ್ದಾಗಿ ಕಾಣಿಸ್ತಾರೆ ಮತ್ತು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ, ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಒಂದು ವಿಶೇಷ ಕಂಟೆಂಟ್ ಇರ್ತಕ್ಕಂಥ ಚಿತ್ರ ಸಿಂಹಪುರಿಯ ಸಿಂಹ. ನಮ್ಮ ಆತ್ಮೀಯರಾದ ಕೆ ಎಂ ಮೂರ್ತಿ ಸರ್ ಅವರು ಈ ಚಿತ್ರದ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಅದ್ಭುತವಾಗಿ ಮೂಡಿ ಬಂದಿದೆ. ನನಗೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ತುಂಬ ಫ್ರೀ ಬಿಟ್ಬಿಟ್ಟಿದ್ರು. ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ಎಷ್ಟು ಖರ್ಚಾದ್ರು ಚಿಂತೆ ಇಲ್ಲ, ನನಗೆ ಸಾಂಗ್ಸ್ ತುಂಬ ಚೆನ್ನಾಗಿ ಬರಬೇಕು ಅಂತ ಕೇಳಿದರು. ಅವ್ರು ನನಗೆ ಫ್ರೀ ಬಿಟ್ಟಿದ್ದಕ್ಕೆ ಇವತ್ತೊಂದು ಒಳ್ಳೆ ಸಾಂಗ್ ಕೊಡಿ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಈ ಚಿತ್ರದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಮ್ಮ ನೀಲೇಶ್ ಗೌಡರು ಕೂಡ ಒಂದು ಉತ್ತಮ ಅಭಿನಯ ಮಾಡಿದ್ದಾರೆ. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಛಾಪೆ ಮೂಡಿಸ್ತಕ್ಕಂಥ ನಮ್ಮ ಸೌಜನ್ಯ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಕೆ ಎಂ ಮೂರ್ತಿ ಸರ್ ಆ್ಯಂಡ್ ಸೌಜನ್ಯ ಅವರ ಪೇರು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ರಾಜ್ಯದಂತ ಬಿಡುಗಡೆ ಆಗಿದೆ ಚಿತ್ರ. ತುಂಬ 100 ಡೇಸ್ ನೋಡಿ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಮೈಲಿಗೆಲ್ಲ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.